ಅಜಿತ್ರೆ ನಮಸ್ತೆ. ನಮಸ್ಕಾರ ಮೇಡಮ್. ಯಾವ ಊರು, ಏನು ಪರಿಚಯ ಮಾಡ್ಬೋದಾ? ಹಿರೇಬೆನ್ನೂರು. ಅಷ್ಟು ಚಿತ್ರದುರ್ಗ ತಾಲೂಕು ಡಿಸ್ಟಿಕ್. ನಾವು ರೈತರು 2 ಎಕರೆ ತೋಟ ಮಾಡಿದ್ವಿ. ಅದು ಈಗ ಮೊದಲು ಒಳ್ಳೆ ಚೆನ್ನಾಗಿ ಬರ್ತಿತ್ತು ಫಸ್ಟ್. ಈಗ 2 ವರ್ಷದ್ದು ಯಾಕೆ ಒಂದು ರೋಗ ಇದ್ದಂಗಾಗಿ ಎಫೆಕ್ಟ್ ಆಯ್ತು. ಈಗ ಮೆಡಿಸನ್ ಕೆಮಿಕಲ್ ಇದನ್ನ ಹಾಕ್ತಾ ಇದೀವಿ. ಕೆಮಿಕಲ್ ಅಲ್ಲ, ಇದು ಆರ್ಗ್ಯಾನಿಕ್ ಕೆಮಿಕಲ್ ಹಾಕ್ತಾ ಇದೀವಿ. ಈಗ ಒಳ್ಳೆ ಫಸ್ಟ್ ಚೆನ್ನಾಗಿ ಬರ್ತಾ ಇತ್ತು. ಈಗ 2 ವರ್ಷದ್ದು. ಈಗ ಇನ್ನು ವರ್ಷ ಏನು ಅಷ್ಟೊಂದು ಫಸ್ಟ್ ಇದ್ದಿಲ್ಲ, ಈ ವರ್ಷ ಚೆನ್ನಾಗಿ ಬಂದಿದೆ. ಒಂದು ವರ್ಷ ನಿಮ್ ತೋಟದಲ್ಲಿ ರೋಗ ತೇಲೋದಕ್ಕೆ ಟೈಮ್ ತಗೊಳ್ತು. ಇಡಮುಂಡಿಗೆ ರೋಗ ಕಂಟ್ರೋಲ್ ಆಗಿದೆಯಾ? ಕಮ್ಮಿ ಆಯ್ತು ಮೇಡಮ್, ಮೊದಲಷ್ಟಿಲ್ಲ. ಹೀಡು ಕೂಡ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಂದಿದೆ. ಎಷ್ಟು ಟೈಮ್ ಹಾಕಿದೀರಾ? ಈಗ ಒಂದು 4 ಟೈಮ್ ಹಾಕಿದ್ವಿ. 2 ವರ್ಷದಿಂದ 4 ಟೈಮ್ ಹಾಕಿದೀರಾ. ಓಕೆ, ಇವಾಗ ಮತ್ತೆ ಕೊಡ್ಬೇಕು. ಇವಾಗ ನಿಮಗೆ ಏನ್ ಅನಿಸ್ತಿದೆ? ಫ್ಯಾಮಿಲಿಗೆ ಮೇಡಮ್ ಅವರೆಲ್ಲ ಏನ್ ತುಂಬಾ ಖುಷಿ ಪಡ್ತಿದ್ದಾರೆ. ಬಟ್ ನಿಮಗೆ ಈಗ ಒಳ್ಳೆ ಚೆನ್ನಾಗಿದಾವೆ ಗಿಡ ಎಲ್ಲ ಇದಾಗಿದಾವೆ. ಈ ತರ ಬರ್ತಾ ಇತ್ತು ಗಿಡ. ಕೆಲವೊಂದು ಗಿಡದಾಗ ಇನ್ನ ಮೀಡಿಯಂ ಬರ್ತಾ ಐತೆ. ಈ ಗಿಡ ಕೆಲವೆಲ್ಲ ಚೆನ್ನಾಗಿ ಬರ್ತಾ ಇದೆ. ಓಕೆ ಓಕೆ ಓಕೆ. ಸೊ ಖುಷಿ ಆಗ್ತಿದೆ ನಿಮ್ ತೋಟ ನೋಡಿದಾಗ. ನನಗೂ ಫಸ್ಟ್ ಟೈಮ್ ಬಂದಾಗ ಏನಿರ್ಲಿಲ್ಲ, ಪಕ್ಕ ತೋಟಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿದ್ರೆ ಏನೂ ಇರಲಿಲ್ಲ. ಈಗ ಒಳ್ಳೆ ಚೆನ್ನಾಗಿ ಬಂದೈತೆ. ಹೌದೌದು, ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ. ಹಿಂಗೆ ಇಂಪ್ರೂವ್ ಆಗಲಿ, ಗಿಡಗಳೆಲ್ಲ ಇಂಪ್ರೂವ್ ಆಗಲಿ. ಕೆಲವೊಂದು ಮರಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ರಿ. ಸೊ ಕಂಪ್ಲೀಟ್ ಇಡಮುಂಡಿಗೆ ರೋಗ ಇರೋದು, ಹೊಸ ಗರಿ ಎಲ್ಲ ಬಂದಿರೋದು ತುಂಬಾ ಚೆನ್ನಾಗಿದೆ. ಅದು ಆಕ್ಚುಲಿ ಸ್ಟ್ರೆಂತೇ ಇಲ್ಲ, ಆ ಗರಿ ಆ ಮರಕ್ಕೂ ಆ ಗರಿಗೂ ಸಂಬಂಧನೇ ಇಲ್ಲ. ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಆ ಥರದ ಮರಗಳು ಮ್ಯಾಕ್ಸಿಮಮ್ ನಿಮ್ಮ ತೋಟದಲ್ಲಿ ರೋಗ ತೇಲಿರೋ ಮರಗಳನ್ನ ನಾನು ತೋರಿಸ್ತೀನಿ ನಿಮಗೆ. ಸೊ ಅಲ್ಲೊಂದು ಮರ ನೋಡಿ. ಸೊ ಆ ಮರನೂ ಅಷ್ಟೇ, ಅದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ರಿಕವರ್ ಆಗಿದೆ. ಮತ್ತೆ ಇದು ಕ್ರಾಸ್ ಗಣ್ಣೆಲ್ಲ ಇತ್ತಲ್ವಾ, ಅದರಲ್ಲಿ ಆಕ್ಚುಲಿ ಒಂದು ಕುಂಚಿಕೆ ಇರಲಿಲ್ಲ, ಅದೆಲ್ಲ ಫುಲ್ ರಿಕವರ್ ಆಗಿ ಗರಿ ಎಲ್ಲ ಸ್ಟ್ರೆಂತ್ ಆಗಿ ಬಂದಿದೆ ನೋಡ್ರಿ. ಕುಂಚಿಕೆ ತುಂಬಾ ಚೆನ್ನಾಗಿ ಬಂದಿದೆ ಆ ಮರದಲ್ಲೂ ಕೂಡ. ಓಕೆ, ಸೊ ನೆಕ್ಸ್ಟ್ ಅದು ನೋಡ್ರಿ, ಸುಳಿಗರಿ ನೋಡ್ರಿ, ಅದು ಹೋಗ ಮರ. ಈ ವರ್ಷ 1-2 ಕುಂಚಿಕೆ ಬಂದಿದೆ ಅದರಲ್ಲಿ. ಅದು ಹೋಗ ಮರ. ಅದು 2-3 ಮೇಲ್ಗಡೆ 4-5 ಗರಿ ತುಂಬಾ ಸ್ಟ್ರೆಂತ್ ಆಗಿ ಬಂದಿರೋದನ್ನ ನೀವು ನೋಡ್ತೀರಾ ಅಲ್ವಾ. ಈ ತರದ ಮರಗಳು ತುಂಬಾ ಇದಾವೆ. ನಂಗೂ ಖುಷಿ ಆಯ್ತು ಅಜಪ್ಪರೆ, ಇಷ್ಟೊಂದು ಚೇಂಜಸ್ ನಿಮ್ಮ ತೋಟ ನೋಡಿದ್ದು ನಂಗೂ ಖುಷಿ ಆಯ್ತು. ಈಗ ಒಳ್ಳೆ ಚೆನ್ನಾಗಿ ಬರ್ತಾ ಇತ್ತು. ಹೌದೌದು. ನಿಮಗೆ ಖುಷಿ ಇದೆಯಾ? ಓಕೆ. ಸೊ ನಿಮ್ಮ ಖುಷಿನೇ ನಮ್ಮ ಖುಷಿ. ಹಿಂಗೆ ಚೆನ್ನಾಗಾಗ್ಲಿ, ಇನ್ನೂ ಚೆನ್ನಾಗಿ ಆದಾಯ ತೆಗಿರಿ. ಅಂದ್ರೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಮಾಡ್ತಾ ಬಂದ್ರಿ. ಸೊ ಈಗೊಂದು ಟೈಮ್ ಮಾಡಬೇಕಾಗಿದೆ. ಸೊ ಅದನ್ನ ನಾನು ರೆಕಮೆಂಡ್ ಮಾಡ್ತೀನಿ ನಿಮಗೆ ಏನು ಬೇಕು ಅಂತ. ಸರಿನಾ? ಮತ್ತೆ ಅಜಪ್ಪರೆ, ರೈತರಿಗೆ ಎಸ್ಪೆಷಲಿ ನಮ್ಮ ರೈತರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಮ್ದು ಒಳ್ಳೆ ಚೆನ್ನಾಗಿ ಬಂದೈತೆ. ಫಸ್ಟ್ ರೋಗ ಬಂದಿದ್ದು ಕ್ಲಿಯರ್ ಆಗ್ತಾ ಐತೆ. ಇಡಮುಂಡಿಗೆ ರೋಗ ಒಂದು ಸ್ವಲ್ಪ ಮೊದಲು ಭಾಳ ಇತ್ತು, ಈಗ ಕಂಟ್ರೋಲ್ ಆಯ್ತು. ಎಲ್ಲೇ ಒಂದೊಂದು ಗಿಡದಾಗ ಐತೆ, ಅದು ಹೋಗೋ ಸಂಭವ ಐತೆ. ಜನರ ಮೈಂಡ್ ಸೆಟ್ ಏನಂತಂದ್ರೆ ನಮ್ಮ ರೈತರದು ಇಡಮುಂಡಿಗೆ ರೋಗ ಹೋಗೋದೇ ಇಲ್ಲ, ಅದನ್ನ ಮರ ತೆಗಿಬೇಕು, ಇನ್ನೊಂದು ಸಸಿ ಹಾಕ್ಬೇಕಂತ. ಸೊ ನಿಮ್ ತೋಟದ ರಿಸಲ್ಟ್ ನೋಡ್ಕೊಂಡು ನೀವೇನು ಹೇಳ್ತೀರಾ ಅವರಿಗೆ? ನಮ್ದು ಈಗ ಹೋಗೈತೆ, ಅಷ್ಟೊಂದಿಲ್ಲ. ಮೊದಲು ಭಾಳ ಇತ್ತು, ಗಿಡ ಭಾಳ ಹೋಗ್ತಿದ್ವು. ಈಗೇನ ಹಂಗೆ ಇಲ್ಲ, ಎಲ್ಲ ಹೋಗ್ತಾ ಇತ್ತು. ಓಕೆ. ಆ ಹೋಗ್ತಿರೋ ಮರದಲ್ಲೂ ಮತ್ತೆ ಗಿಡ ಚೆನ್ನಾಗಿ ಈಲ್ಡ್ ಬರ್ತಾ ಇರೋದು ಖುಷಿ ಇದೆಯಾ? ಖುಷಿ ಐತೆ. ಒಳ್ಳೆ ಫಸಲು ಈಗ ಚೆನ್ನಾಗಿ ಬರ್ತಾ ಇತ್ತು. ಓಕೆ, ನಮ್ಮ ರೈತರಿಗೆ ಫೈನಲ್ ಆಗಿ ನೀವು ಇದನ್ನ ಸ್ವಲ್ಪ ಯೂಸ್ ಮಾಡಿ ನೀವು ಹಾಕಿದ್ರೆ ಒಳ್ಳೇದಾಗುತ್ತೆ. ಓಕೆ. ನಮಸ್ತೆ.